ಮಾದಳ್ಳಿ ಎಂಬ ಚಿಕ್ಕ ಊರಿನಲ್ಲಿ ಒಂದು ಮೂಲೆಯಲ್ಲಿ ತುಂಬ ವರ್ಷ ಹಳೆಯ ಮತ್ತು ಕಿತ್ತು ಹೋಗಿದ್ದ ಗುಡಿಸಲು ಇತ್ತು. ಅದನ್ನು ನೋಡಿದ್ರೆ ಗೊತ್ತಾಗ್ತಿತ್ತು ಅದು ತುಂಬ ಹಳೆಯ ಗುಡಿಸಲು ಅಂತ. ಆ ಗುಡಿಸಲಿನ ಗೋಡೆಗಳಿಂದ ಮಣ್ಣು ಕಿತ್ತು ಬೀಳುತ್ತಿತ್ತು. ಮಳೆಗಾಲ ಬಂದರೆ ಸಾಕು ಮನೆಯೆಲ್ಲ ನೀರು ಸೋರ್ತಿತ್ತು. ಆ ಗುಡಿಸಲಿನಲ್ಲಿ ಒಬ್ಬ ತುಂಬ ವಯಸ್ಸಾದ ಮುದುಕಿ ವಾಸ ಮಾಡ್ತಿದ್ಲು. ಆಕೆಯ ವಯಸ್ಸು ಸುಮಾರು 70ರಿಂದ 75 ವರ್ಷ ಇರಬಹುದು. ಬೆನ್ನು ಬಾಗಿತ್ತು, ಕತ್ತು ಅಲುಗಾಡುತ್ತಿತ್ತು, ಕಣ್ಣುಗಳಲ್ಲಿ ಮಂಜು ಆವರಿಸಿತ್ತು, ಮುಖದ ಮೇಲೆ ಸುಕ್ಕು ಕಟ್ಟಿದ ನೆರಿಗೆಗಳು. ಆಕೆ ಎಷ್ಟು ಕಷ್ಟಗಳನ್ನು ಕಳೆದಿದ್ದಾಳೆ ಜೀವನದಲ್ಲಿ ಎನ್ನುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆ ಊರಿನವರು ಆ ಮುದುಕೆಯನ್ನು ಕಮಲಮ್ಮ ಎಂದು ಕರೆಯುತ್ತಿದ್ದರು. ಆದರೆ ಈಗ ಅವರನ್ನು ಮಾತನಾಡಿಸುವವರು ಕಡಿಮೆಯಾಗಿ ಬಿಟ್ಟಿದ್ದರು. ಏಕೆಂದರೆ ಕಮಲಮ್ಮನವರು ಯಾರಿಗಾಗಿ ತಮ್ಮ ಇಡೀ ಜೀವನವನ್ನು ಸವೆಸಿ ಮುಡುಪಾಗಿಟ್ಟರು ಆ ವ್ಯಕ್ತಿ 12 ವರ್ಷಗಳ ಹಿಂದೆ ಒಂದು ದಿನ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೊರಟು ಹೋಗಿದ್ದ. ಇಲ್ಲಿಯವರೆಗೂ ಎಂದಿಗೂ ಕೂಡ ಅವನು ಹಿಂದಿರುಗಿ ಬರಲಿಲ್ಲ. ಈಗ ಕಮಲಮ್ಮನವರ ಜೀವನ ಬೇರೆಯವರ ಕರುಣೆಯ ಮೇಲೆ ನಿಂತುಕೊಂಡಿತ್ತು. ಆ ಊರಿನಲ್ಲಿ ಕೆಲ ಮನೆಯವರು 2 ಹೊತ್ತಿನ ಊಟ ಕೊಡುತ್ತಿದ್ದರು. ಕೆಲವರು ಅವರ ಮನೆಯಲ್ಲಿದ್ದ ಹಳೆಯ ಸೀರೆಗಳನ್ನು ನೀಡುತ್ತಿದ್ದರು. ಇನ್ನು ಕೆಲವರು ದವಸ ಧಾನ್ಯಗಳನ್ನು ಸ್ವಲ್ಪ ಮಟ್ಟಿಗೆ ತಂದು ಕೊಡುತ್ತಿದ್ದರು. ಅದರಿಂದಲೇ ಕಮಲಮ್ಮನ ಜೀವನ ಸಾಗುತ್ತಿತ್ತು. ಕಮಲಮ್ಮನವರು ಅವರೆಲ್ಲ ಕೊಡುತ್ತಿದ್ದ ದವಸ ಧಾನ್ಯ ಬಟ್ಟೆಗಳಿಂದ ಹೇಗೋ ಅವರ ಜೀವನವನ್ನು ಸಾಗಿಸುತ್ತಿದ್ದರು. ಪ್ರತಿದಿನ ಬೆಳಗ್ಗೆ ಆಯ್ತೆಂದರೆ ಸಾಕು ಅವರ ಗುಡಿಸಲಿನಿಂದ ಹೊರಗೆ ಬಂದು ಕುಳಿತುಕೊಳ್ಳುತ್ತಿದ್ದರು. ಕೈಯಲ್ಲೊಂದು ತುಳಸಿ ಜಪಮಾಲೆ ಹಿಡಿದು ಮಂತ್ರಗಳನ್ನು ಜಪಿಸುತ್ತಿದ್ದರು. ಆದರೆ ಅವರ ಕಣ್ಣುಗಳು ಮಾತ್ರ ಯಾವಾಗಲೂ ರಸ್ತೆಯ ಕಡೆಗೆ ತಿರುಗಿರುತ್ತಿದ್ದವು. ಯಾಕೆಂದರೆ ಈಗಲೂ ಕೂಡ ಅವರಿಗೆ ಈ ದಿನವಾದರೂ ನನ್ನ ಮಗ ಬರುತ್ತಾನೆ ಎಂಬ ನಿರೀಕ್ಷೆ ಜೀವಂತವಾಗಿಯೇ ಇತ್ತು. ಆದರೆ ಅವರಿಗೆ ಏನು ಗೊತ್ತು ಅವರ ಮಗ ನಿಜವಾಗಿಯೂ ಮರಳಿ ಬರುತ್ತಾನೆ ಎಂದು. ಆದರೆ ಆ ಮಗ ಒಂದು ದಿನ ಅಲ್ಲಿಗೆ ಬಂದ. ಅವನು ಬಂದವನು ಕೇವಲ ಮಗನಾಗಿ ಬಂದಿರಲಿಲ್ಲ, ಅಲ್ಲಿಯ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಬಂದಿದ್ದ. ಇದು ಸುಮಾರು 12 ವರ್ಷಗಳ ಹಿಂದಿನ ನೆನಪು. ಆಗ ಕಮಲಮ್ಮನವರು ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಹೆಂಡತಿಯಾಗಿದ್ದರು. ಅವರ ಗಂಡ ಊರುಗಳಿಗೆ ಹೋಗಿ ಇಟ್ಟಿಗೆ ಹೊರುವುದು, ಗಾರೆ ಕೆಲಸ ಮಾಡುತ್ತಿದ್ದರು ಮತ್ತು ಸಮಯವಿದ್ದಾಗ ಜಮೀನಿನ ಕೆಲಸಕ್ಕೂ ಹೋಗುತ್ತಿದ್ದರು. ಆ ಕೆಲಸವನ್ನು ಬಹಳ ಕಷ್ಟದಿಂದ ನಿರ್ವಹಿಸಿ ಮನೆಯ ಖರ್ಚನ್ನು ನಡೆಸುತ್ತಿದ್ದರು. ಆದರೂ ಅವರ ಜೀವನ ನೆಮ್ಮದಿಯಾಗಿ ನಗುತ್ತಲೇ ಸಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಕಮಲಮ್ಮನವರ ಗಂಡ ಸಿಡಿಲು ಬಡಿದು ಕೆಳಕ್ಕೆ ಬಿದ್ದು ಒದ್ದಾಡುತ್ತಿದ್ದರು. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲು ಆಸ್ಪತ್ರೆ ತುಂಬ ದೂರದಲ್ಲಿತ್ತು. ನಂತರ ಅವರು ತೀರಿ ಹೋದರು. ಕಮಲಮ್ಮನವರು ಗಂಡನ ಸಾವನ್ನು ಸಹಿಸಲಾರದೆ ಆ ದಿನವೇ ಮನಸ್ಸಿನೊಳಗೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡರು. ಏನೇ ಆಗಲಿ ನಾನು ನನ್ನ ಮಗ ಪುನೀತನನ್ನು ತಪ್ಪು ದಾರಿಗೆ ಹೋಗಲು ಬಿಡುವುದಿಲ್ಲ ಎಂದು. ಆ ಸಮಯದಲ್ಲಿ ಪುನೀತ್ ಕೇವಲ 6 ವರ್ಷದವನಾಗಿದ್ದ. ಕಮಲಮ್ಮನ ಮದುವೆಯಾಗಿ 15 ವರ್ಷಗಳ ನಂತರ ಈ ಮಗ ಹುಟ್ಟಿದ್ದ. ತಂದೆಯ ಚಿತೆಯ ಬೆಂಕಿಯಂತೆ ಅವನ ಭವಿಷ್ಯವನ್ನು ಸುಡುತ್ತಿರುವಂತಿತ್ತು. ಕಮಲಮ್ಮನವರು ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡಲು ಶುರು ಮಾಡಿದರು. ಹೊಲ ಗದ್ದೆಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು. ಯಾವ ಕೆಲಸ ಸಿಕ್ಕರೂ ಆ ಕೆಲಸವನ್ನು ಮಾಡಲು ಮುಂದಾಗುತ್ತಿದ್ದರು. ಆದರೆ ತಮ್ಮ ಮಗನನ್ನು ಹಸುವಿನಲ್ಲಿ ಮಲಗಿಸಲು ಬಿಡುತ್ತಿರಲಿಲ್ಲ. ತಮ್ಮ ಪಾಲಿನ ಊಟವನ್ನು ಅರ್ಧದಷ್ಟು ಉಳಿಸಿ ಮಗನಿಗೆ ತಿನ್ನಿಸುತ್ತಿದ್ದರು. ದಿನಗಳು ಕಳೆಯುತ್ತಿದ್ದಂತೆ ಪುನೀತ ಬೆಳೆದು ದೊಡ್ಡವನಾದ. ಆದರೆ ಬಡತನದ ಜೊತೆಗೆ ಅವನೊಂದಿಗೆ ಮತ್ತೊಂದು ವಿಶೇಷತೆಯು ಬೆಳೆಯಿತು: ಕೋಪ. ತನ್ನ ಸ್ಥಿತಿಯ ಮೇಲೆ ಅವನಿಗೆ ತುಂಬ ಕೋಪ ಇತ್ತು. ತನ್ನ ಹಳ್ಳಿಯ ಮೇಲೆ ಮತ್ತು ತಾಯಿಯ ಶಿಸ್ತಿನ ಮೇಲೂ ಕೋಪ ಇಟ್ಟುಕೊಂಡಿದ್ದ. ಕಮಲಮ್ಮನವರು ತುಂಬ ಕಟ್ಟುನಿಟ್ಟಾಗಿದ್ದರು. ಏಕೆಂದರೆ ಹಳ್ಳಿಯ ಕೆಟ್ಟ ಹುಡುಗರ ಸಹವಾಸ ಮಾಡಿದರೆ ಎಲ್ಲಿ ಮಗ ಕೂಡ ಕೆಟ್ಟ ದಾರಿ ಹಿಡಿದು ಹಾಳಾಗಿ ಹೋಗಬಹುದೆಂದು ಅವರಿಗೆ ಭಯ ಇತ್ತು. ಆದ್ದರಿಂದ ಅವರು ಮಗನನ್ನು ಭಯದಿಂದ ಗದರಿಸುತ್ತಿದ್ದರು, ಬುದ್ಧಿ ಮಾತು ಹೇಳುತ್ತಿದ್ದರು. ಕೆಲವೊಮ್ಮೆ ಕೈ ಎತ್ತಿ ಹೊಡೆಯಲು ಮುಂದಾಗುತ್ತಿದ್ದರು. ಆದರೆ ಪ್ರತಿಯೊಂದು ಹೊಡೆತದ ಹಿಂದೆಯೂ ಅವರ ಮನಸ್ಸು ದುಃಖದಿಂದ ಅಳುತ್ತಿತ್ತು. ಅವರು ತಿಳಿದಿದ್ದರು, ಇಂದು ನಾನು ಈ ರೀತಿ ಶಿಸ್ತಿನಿಂದ ಇರದೆ ಹೋದರೆ ನಾಳೆ ನನ್ನ ಮಗ ಹಾಳಾಗಿ ಹೋಗುತ್ತಾನೆ ಎಂದು. ಆದರೆ ಆ ವಯಸ್ಸಿನಲ್ಲಿ ಪುನೀತ್ ಇದನ್ನೆಲ್ಲ ಅರ್ಥ ಮಾಡಿಕೊಂಡಿರಲಿಲ್ಲ. ಒಂದು ರಾತ್ರಿ ಪುನೀತ ಮನೆಯಿಂದ ಹೊರಗೆ ಆಟವಾಡಲು ಹೋದವನು ಸ್ನೇಹಿತರ ಜೊತೆ ಸೇರಿಕೊಂಡು ರಾತ್ರಿ 10 ಗಂಟೆಯ ನಂತರ ಮನೆಗೆ ಬಂದ. ಅಲ್ಲದೆ ಬಾಯಿಂದ ಸಾರಾಯಿ ವಾಸನೆ ಬರುತ್ತಿತ್ತು. ಕಣ್ಣುಗಳೆಲ್ಲ ಕೆಂಪಾಗಿದ್ದವು. ಕಮಲಮ್ಮನವರು ಅವನನ್ನು ನೋಡಿದ ತಕ್ಷಣ ಹೆದರಿದರು. ಕೋಪದಲ್ಲಿ ಅವರು ಮೊದಲ ಬಾರಿಗೆ ಮಗನಿಗೆ ಮನಸೋ ಇಚ್ಛೆ ಹೊಡೆದಿದ್ದರು ಮತ್ತು ಹೇಳಿದರು, ನೀನು ನನ್ನ ಮಗ ಎಂದು ಕರೆಸಿಕೊಳ್ಳಲು ಯೋಗ್ಯತೆ ಇಲ್ಲ ಎಂದು. ಆದರೆ ಇಂದು ಆ ಮಾತುಗಳ ಎಲ್ಲವನ್ನ ಬದಲಾಯಿಸಿಬಿಟ್ಟವು. ಪುನೀತ ಆ ರಾತ್ರಿ ಏನೂ ಮಾತನಾಡಲಿಲ್ಲ. ಮೌನವಾಗಿ ಮನೆಯ ಒಳಗೆ ಹೋದ. ತಾಯಿಗೆ ನಿದ್ದೆ ಬರುವವರೆಗೂ ಕಾಯುತ್ತಿದ್ದ. ನಂತರ ಒಂದು ಚಿಕ್ಕ ಕವರ್ ತೆಗೆದುಕೊಂಡು ಅದರಲ್ಲಿ ತನ್ನ ಬಟ್ಟೆಗಳನ್ನು ಇಟ್ಟುಕೊಂಡು ಮಧ್ಯರಾತ್ರಿಯಲ್ಲಿ ಹಿಂದೆ ನೋಡದೆ ಮನೆ ಬಿಟ್ಟು ಹೊರಟು ಹೋದ. ಮಾರನೇ ದಿನ ಬೆಳಗ್ಗೆ ಕಮಲಮ್ಮ ಮಗನನ್ನು ಕಾಣದಾಗ ಮೊದಲಿಗೆ ತೋಟದ ಕಡೆ ಹೋಗಿರಬಹುದು ಎಂದುಕೊಂಡರು. ಆದರೆ ಮಧ್ಯಾಹ್ನ ಆದರೂ ಸಂಜೆಯಾದರೂ ಪುನೀತ ವಾಪಸ್ ಬರದಿದ್ದಾಗ ಅವರಿಗೆ ದೇಹವೆಲ್ಲ ನಡುಕ ಶುರುವಾಯಿತು. ಅವರು ಊರೆಲ್ಲ ಸುತ್ತಾಡಿ ಅಲೆದರು. ನೆಂಟರಿಷ್ಟರ ಮನೆಗೆ ಹೋಗಿ ವಿಚಾರಿಸಿದರು. ಕೊನೆಗೆ ಪೊಲೀಸ್ ಸ್ಟೇಷನ್ ಕೂಡ ಹೋದರು. ಆದರೆ ಪುನೀತ ಮಾತ್ರ ಎಲ್ಲಿಯೂ ಸಿಗಲಿಲ್ಲ. ಇತ್ತ ಗಂಡನನ್ನು ಕಳೆದುಕೊಂಡ ನೋವಿನಲ್ಲಿದ್ದ ಕಮಲಮ್ಮನವರು
ಈಗ ಮಗ ಕಾಣದೆ ಕಂಗಾಲಾಗಿ ಹೋಗಿದ್ದರು. ಎಲ್ಲಿ ಹುಡುಕಿದರೂ ಯಾರನ್ನ ವಿಚಾರಿಸಿದರೂ ಕೊನೆಗೂ ಪುನೀತನ ಸುಳಿವು ಸಿಗುವುದೇ ಇಲ್ಲ. ಹೀಗೆ ಅದೇ ನೋವಿನಲ್ಲಿ ಕೆಲವು ವರ್ಷಗಳು ಕಳೆದು ಹೋದವು. ಕಮಲಮ್ಮನ ನಿರೀಕ್ಷೆಗಳು ಬಾಡುತ್ತಾ ಹೋಗುತ್ತಿದ್ದವು. ಕೊನೆಗೆ ತನ್ನ ಮಗ ಬಹುಶಃ ಇನ್ನು ಈ ಪ್ರಪಂಚದಲ್ಲಿ ಇರುವುದಿಲ್ಲ ಎಂದು ಭಾವಿಸಿದರು. ಆದರೆ ಪುನೀತ ಆ ದಿನ ರಾತ್ರಿ ಮನೆ ಬಿಟ್ಟವನು ಸಿಟಿಗೆ ಹೋಗಿ ಸೇರಿಕೊಂಡಿದ್ದನು. ಆ ದಿನ ಅವನು ಹಸಿದಿದ್ದ, ಒಂಟಿಯಾಗಿ ಅಲೆಯುತ್ತಿದ್ದ ಮತ್ತು ಭಯಭೀತನಾಗಿದ್ದ. ಆದರೆ ವಿಧಿಯು ಅವನಿಗಾಗಿ ಇನ್ನೊಂದು ದಾರಿಯನ್ನೇ ಸೃಷ್ಟಿಸಿತ್ತು. ಮೊದಲು ಒಂದು ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡ. ನಂತರ ಅಲ್ಲಿಂದಲೇ ಕೆಲಸ ಮುಗಿಸಿ ಓದಲು ಆರಂಭಿಸಿದ. ಹಗಲು ಹೋಟೆಲ್ನಲ್ಲಿ ಕೆಲಸ ಮಾಡಿ ರಾತ್ರಿ ಓದುವುದನ್ನು ಮಾಡುತ್ತಿದ್ದ. ಮನಸ್ಸಿನೊಳಗೆ ಅವನಿಗೆ ಒಂದೇ ಸಂಕಲ್ಪ, ನಾನು ಏನಾದರೂ ಸಾಧನೆ ಮಾಡಿ ತೋರಿಸಬೇಕು ಎನ್ನುವುದು. ಅದರಂತೆ ಅವನು ಹೋಟೆಲ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿಯೆಲ್ಲ ಕಣ್ಣಿಗೆ ನಿದ್ದೆ ಇಲ್ಲದೆ ಓದಿ ಮುಂದೆ ಒಬ್ಬ ದೊಡ್ಡ ಅಧಿಕಾರಿಯಾಗುತ್ತಾನೆ. ಅಂದರೆ DC ಆಫೀಸರ್ ಆಗುತ್ತಾನೆ ಮತ್ತು ಇಡೀ ಜಿಲ್ಲೆಯ ಅತ್ಯಂತ ಉತ್ತಮ ಅಧಿಕಾರಿ ಎಂದು ಹೆಸರು ಪಡೆಯುತ್ತಾನೆ. ಒಂದು ದಿನ ಹೀಗೆ ಕೆಲಸ ಮಾಡುತ್ತಿರುವಾಗ ಅವನ ಆಫೀಸ್ನಲ್ಲಿ ಫೈಲ್ಗಳ ರಾಶಿಯ ನಡುವೆ ಕೂತಿದ್ದ ಪುನೀತನ ಮುಂದೆ ಒಂದು ಕಂಪ್ಲೇಂಟ್ ಬರುತ್ತದೆ. ಅದರಲ್ಲಿ ಹಳ್ಳಿಯ ಮೂಲೆಯಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಗುಡಿಸಿಲಿನಲ್ಲಿ ಹಸಿವು ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಎಂದು ಬರೆದಿರುತ್ತದೆ ಮತ್ತು ಆ ವರದಿಯಲ್ಲಿ ದಾಖಲಾಗಿರುವ ಹೆಸರು ಕಮಲಮ್ಮ ಎಂದು ಇರುತ್ತದೆ. ಆ ಹೆಸರನ್ನು ನೋಡಿದ ತಕ್ಷಣ ಪುನೀತನ ಕೈಗಳು ನಡುಗಲು ಶುರುವಾದವು. ಅವನ ಕೈಯಲ್ಲಿದ್ದ ಫೋನು ಕೆಳಗೆ ಬೀಳುತ್ತದೆ. 12 ವರ್ಷಗಳ ಹಿಂದಿನ ಆ ರಾತ್ರಿ ಅವನಿಗೆ ನೆನಪಿಗೆ ಬರುತ್ತದೆ ಮತ್ತು ಆ ಫೈಲ್ನಲ್ಲಿ ಬರೆದ ಹೆಸರು ಪುನೀತನ ಕಣ್ಣ ಮುಂದೆ ಬಂದ ತಕ್ಷಣ ಅವನ ಮನಸ್ಸು ಒಡೆದಂತಾಗುತ್ತದೆ. ಅವನು 12 ವರ್ಷಗಳ ಹಿಂದೆ ಕೋಪದಿಂದ ಬಿಟ್ಟು ಬಂದಿದ್ದ ಅದೇ ತಾಯಿ ಇಂದು ಗೌರ್ಮೆಂಟ್ ದಾಖಲೆಗಳಲ್ಲಿ ಆ ತಾಯಿ ಅಸಹಾಯಕ ವೃದ್ಧ ಮಹಿಳೆಯಾಗಿ ಬಿಟ್ಟಿದ್ದಳು. DC ಪುನೀತ್ ಕುರ್ಚಿಯಲ್ಲಿ ಕೂತಿರುವ ಅಧಿಕಾರಿ ತನ್ನೊಳಗೆ 16 ವರ್ಷದ ಹುಡುಗನಾಗಿ ಮಾರ್ಪಡಲು ಒಂದು ರಾತ್ರಿ ಮೌನವಾಗಿ ಗುಡಿಸಲು ಬಿಟ್ಟು ಹೊರಟಿದ್ದ ಹುಡುಗ. ಕಚೇರಿಯಲ್ಲಿ ಕುಳಿತಿದ್ದ ಎಲ್ಲ ಅಧಿಕಾರಿಗಳು ಇದ್ದಕ್ಕಿದ್ದಂತೆ ಮೌನವಾಗಿ ಬಿಟ್ಟಿದ್ದರು. ಅವರ ಕಣ್ಣುಗಳು ಫೈಲ್ ಮೇಲೆಯೇ ದೃಷ್ಟಿ ಹಾಯಿಸಿದ್ದವು. ಆದರೆ ಮನಸ್ಸು ತುಂಬ ದೂರಕ್ಕೆ ಸಾಗಿತ್ತು. ಪುನೀತ್ ನಿಧಾನವಾಗಿ ಆ ಫೈಲನ್ನು ಕ್ಲೋಸ್ ಮಾಡಿ ಗಟ್ಟಿಯಾದ ಧ್ವನಿಯಲ್ಲಿ ಕೇಳಿದರು, ಈ ಮಹಿಳೆಯ ಬಗ್ಗೆ ನನಗೆ ಇನ್ನಷ್ಟು ಮಾಹಿತಿ ಬೇಕು. ಮತ್ತು ಅವರ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳು, ಸರ್, ಈ ಮಹಿಳೆ ಹಳ್ಳಿಯ ಕೊನೆಯ ಬೀದಿಯಲ್ಲಿರುವ ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿದ್ದಾರೆ. ತುಂಬ ಸಲ ಪಂಚಾಯಿತಿಯಿಂದ ಸಹಾಯಕ್ಕೆಂದು ಶಿಫಾರಸು ಆಗಿದೆ. ಆದರೆ ಕಾಗದದ ಪ್ರಕ್ರಿಯೆಗಳಲ್ಲಿ ಪ್ರಕರಣಕ್ಕೆ ತೊಡಕಾಗುತ್ತಿದೆ. ವಯಸ್ಸು ಹೆಚ್ಚಾಗಿದೆ. ನಡೆಯಲು ಆಕೆ ಅಸಮರ್ಥರಾಗಿದ್ದಾರೆ. ಕೆಲವೊಮ್ಮೆ ಹಸಿವಿನಿಂದ ಹಾಗೆ ಮಲಗಿಬಿಡುತ್ತಾರೆ. ಇಷ್ಟು ಹೇಳುತ್ತಿದ್ದಂತೆಯೇ ಪುನೀತನ ಕಣ್ಣುಗಳೆಲ್ಲವೂ ಕೆಂಪಾಗಿ ಹೋದವು. ಅವನ ಹೃದಯದಲ್ಲಿ ಈಗ ಒಂದೇ ಪ್ರಶ್ನೆ, ನಾನು ಹುಟ್ಟಿದ ಅದೇ ಗುಡಿಸಿಲಿನಲ್ಲಿ ನನ್ನ ತಾಯಿ ಇನ್ನೂ ಅಲ್ಲಿ ಇದ್ದಾಳಾ? ಆ ದಿನ ಪುನೀತ ಯಾರಿಗೂ ಏನೂ ಹೇಳಲಿಲ್ಲ. ಕೆಲಸ ಮುಗಿಸಿಕೊಂಡ ತಕ್ಷಣ ಸಂಜೆ ಅವನಿಗೆ ಕೊಟ್ಟಿದ್ದ ಸರ್ಕಾರಿ ಬಂಗಲೆಗೆ ಹೊರಟ. ಆದರೆ ಮೊದಲ ಬಾರಿಗೆ ಗೋಡೆಗಳು ಅವನಿಗೆ ಚುಚ್ಚುವಂತೆ ಅನಿಸಿತು. AC ಇದ್ದ ಅವನ ರೂಮಲ್ಲೂ ಸಹ ಅವನಿಗೆ ಬೆವರು ಸುರಿಯುತ್ತಿತ್ತು. ರಾತ್ರಿ ಊಟ ಮುಂದೆ ಇದ್ದರೂ ಒಂದು ತುತ್ತು ಕೂಡ ಗಂಟಲಲ್ಲಿ ಇಳಿಯಲಿಲ್ಲ. ಏಕೆಂದರೆ ಮತ್ತೆ ಮತ್ತೆ ಆ ತಾಯಿಯ ಮುಖ ಕಣ್ಣ ಮುಂದೆ ಬಂದು ಹೋಗುತ್ತಿತ್ತು. ಆ ಬಾಗಿದ ಬೆನ್ನು, ಆ ಗಂಭೀರ ಮುಖ, ಆದರೆ ಅದರ ಹಿಂದೆ ತೂಕ ಮಾಡಲಾಗದಷ್ಟು ಮಮತೆ ಅಡಗಿತ್ತು. ಆ ಕೈ ಒಮ್ಮೆ ಅವನನ್ನು ಹೊಡೆದ ಕೈಯಾಗಿತ್ತು ಮತ್ತು ಅದೇ ಕೈ ಅವನನ್ನು ಎಂದಿಗೂ ಹಸಿದು ಮಲಗಲು ಬಿಟ್ಟಿರಲಿಲ್ಲ. ರಾತ್ರಿ ಸಮಯ 1 ಗಂಟೆ ಆಗಿತ್ತು. ಪುನೀತ ನಿದ್ದೆಯಿಂದ ಇದ್ದಕ್ಕಿದ್ದಂತೆ ಎದ್ದು ಕುಳಿತ. ಕನಸಿನಲ್ಲಿ ಅವನು ತನ್ನ ತಾಯಿ ಗುಡಿಸಿಲಿನ ಹೊರಗೆ ಕೂತು ಅವನನ್ನು ಹೆಸರಿಡಿದು ಕರೆಯುವಂತೆ ಕನಸು ಕಂಡನು. ಅವನು ಎಷ್ಟೇ ಪ್ರಯತ್ನಪಟ್ಟರೂ ಆ ತಾಯಿಯ ಬಳಿಗೆ ಅವನು ತಲುಪಲಾಗುತ್ತಿರಲಿಲ್ಲ. ಗಾಬರಿಯಲ್ಲಿ ನೀರು ಕುಡಿದು ಅದೇ ಕ್ಷಣದಲ್ಲಿ ಒಂದು ನಿರ್ಧಾರ ಕೈಗೊಂಡನು. ಈಗ ಏನೇ ಆದರೂ ನಾನು ನನ್ನ ತಾಯಿಯ ಬಳಿ ಹೋಗಲೇಬೇಕು, ಆದರೆ DCಯಾಗಿ ಅಲ್ಲ, ಒಬ್ಬ ತಾಯಿಯ ಮಗನಾಗಿ ಎಂದು ನಿರ್ಧಾರ ಮಾಡಿಕೊಂಡನು. ಮಾರನೇ ದಿನ ಅದರಂತೆಯೇ ಆಫೀಸಿಗೆ ಹೋಗುತ್ತಿದ್ದಂತೆ ಅವನು ತನ್ನ PA ಕರೆದು ಹೇಳಿದ, ಈ ದಿನ ಸಂಜೆ ನಾನು ಯಾವುದೇ ಮೀಟಿಂಗನ್ನು ಅಟೆಂಡ್ ಮಾಡಲು ಸಾಧ್ಯವಿಲ್ಲ. ನಾನು ನನ್ನ ಹಳ್ಳಿಗೆ ಪರ್ಸನಲ್ ಕೆಲಸಕ್ಕಾಗಿ ಭೇಟಿ ನೀಡುವುದಕ್ಕೆ ಹೋಗುತ್ತಿದ್ದೇನೆ ಎಂದನು. ಆದರೆ ಆ PAಗೆ ಏನೂ ಅರ್ಥವಾಗಲಿಲ್ಲ. ಆದರೆ DC ಸಾಹೇಬರ ಮುಖದಲ್ಲಿ ಗಂಭೀರತೆಯನ್ನು ಕಂಡು ಅವನು ಮತ್ತೆ ಯಾವುದೇ ಪ್ರಶ್ನೆಯನ್ನು ಕೇಳಲು ಮುಂದಾಗಲಿಲ್ಲ. ಆ ದಿನ ಸಂಜೆ ಸೂರ್ಯ ಮುಳುಗುತ್ತಿರುವ ಸಮಯಕ್ಕೆ ಸರ್ಕಾರಿ ಕಾರು ಹಳ್ಳಿಯ ಕಡೆ ಹೊರಟಿತು. ಆದರೆ ಅದರಲ್ಲಿ ಸೈರನ್ ಆಗಲಿ ಕೆಂಪು ಲೈಟ್ ಆಗಲಿ ಇರಲಿಲ್ಲ. ಡ್ರೈವರ್ಗೆ ಸ್ಪಷ್ಟ ಆದೇಶ ನೀಡಲಾಗಿತ್ತು, ಕಾರಿನಲ್ಲಿ DC ಕುಳಿತಿದ್ದಾರೆ ಎಂದು, ಯಾರಿಗೂ ತಿಳಿಯಬಾರದೆಂದು. ರಸ್ತೆ ಉದ್ದಕ್ಕೂ ಪುನೀತ್ ಕಿಟಕಿಯಿಂದ ಹೊರಗೆ ನೋಡುತ್ತಲೇ ಇದ್ದ. ಅವನು ಆ ಊರಿನಲ್ಲಿ ಇದ್ದಾಗ ಅದೇ ಹೊಲಗಳು, ಅದೇ ಮಣ್ಣಿನ ಸುಗಂಧ, ಅದೇ ರಸ್ತೆಗಳು, ಅದೇ ದೇವಸ್ಥಾನ, ಪ್ರತಿಯೊಂದು ಬಾಲ್ಯದಲ್ಲಿ ಕಳೆದ ವರ್ಷಗಳು ಅವನ ಕಣ್ಣ ಮುಂದೆ ತಿರುಗಾಡುತ್ತಿದ್ದವು. ಹಳ್ಳಿಗೆ ಹತ್ತಿರವಾಗುತ್ತಾ ಬಂದಂತೆ ಅವನ ಹೃದಯದ ಬಡಿತ ಇನ್ನಷ್ಟು ಜೋರಾಯಿತು. 12 ವರ್ಷಗಳಲ್ಲಿ ಅವನು ಹಲವಾರು ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದ. ಹಲವಾರು ಅಪರಾಧಿಗಳಿಗೆ ಶಿಕ್ಷೆಯನ್ನು ಸಹ ಕೊಡಿಸಿದ್ದ. ಇನ್ನೂ ಕೆಲವರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಕೂಡ ಮಾಡಿದ್ದ. ಆದರೆ ಇಂದು ಅವನಿಗೆ ತುಂಬ ಭಯ ಆಗಿತ್ತು. ತನ್ನ ತಾಯಿಯ ಮುಂದೆ ನಿಂತುಕೊಳ್ಳುವುದು ಹೇಗೆ ಎಂದು. ಹಳ್ಳಿಯ ಹೊರಗಡೆ ಕಾರನ್ನು ನಿಲ್ಲಿಸಿದರು. ಪುನೀತ್ ಮನೆಯ ಬಳಿ ಹಾಕಿಕೊಳ್ಳುವ ಸಾಮಾನ್ಯ ಬಟ್ಟೆಗಳನ್ನು ಹಾಕಿಕೊಂಡಿದ್ದರು. ಮುಖದಲ್ಲಿ ದಾಡಿ, ತಲೆಯ ಮೇಲೆ ಒಂದು ಹ್ಯಾಟ್,
ಯಾರೂ ಗುರುತಿಸದಂತೆ ತನ್ನನ್ನು ಮರೆಮಾಡಿಕೊಂಡಿದ್ದರು. ಅವನು ಕಾಲ್ನಡಿಗೆಯಲ್ಲಿ ಹಳ್ಳಿಯ ಬೀದಿಗಳಲ್ಲಿ ನಡೆದುಕೊಂಡು ಹೋದನು. ಕೆಲವರು ಅವನನ್ನು ನೋಡಿದರು, ಆದರೆ ಗುರುತು ಹಿಡಿಯಲಿಲ್ಲ. ಅದೇ ಬೀದಿಗಳಲ್ಲಿ ಹಿಂದೆ ಅವನು ಬರಿಗಾಲಿನಲ್ಲಿ ಓಡಾಡುತ್ತಿದ್ದ. ಅದೇ ಹಳೆಯ ಶಾಲೆ, ಅದೇ ತೆಂಗಿನ ತೋಟಗಳು. ಹಾಗೆ ನಡೆಯುತ್ತಾ ನಡೆಯುತ್ತಾ ಅವನು ಕೊನೆಗೆ ಆ ಗುಡಿಸಲ ಬಳಿ ಬಂದು ತಲುಪಿದನು. ಅದನ್ನು ನೋಡುತ್ತಿದ್ದಂತೆಯೇ ಅವನ ಕಾಲ್ನಡಿಗೆ ತಕ್ಷಣ ನಿಂತು ಹೋಯಿತು. ಆ ಗುಡಿಸಲು ಮೊದಲಿಗಿಂತಲೂ ಈಗ ಹೆಚ್ಚು ಹಾಳಾಗಿ ಹೋಗಿತ್ತು. ಗೋಡೆಗಳೆಲ್ಲವೂ ಬಾಗಿದಂತಾಗಿತ್ತು. ಬಾಗಿಲು ಅರ್ಧ ಮುರಿದಿತ್ತು. ಹೊರಗೆ ಒಂದು ಹಳೆಯ ಮರದ ಮಂಚವಿತ್ತು. ಅದನ್ನೆಲ್ಲ ನೋಡಿ ಅವನ ಕಣ್ಣಲ್ಲಿ ನೀರು ಸುರಿಸಿದವು. ಅವನ ಬಾಯಿ ಒಣಗಿ ತಕ್ಷಣ ಅಲ್ಲಿಯೇ ತಟಸ್ಥನಾಗಿ ನಿಂತುಬಿಟ್ಟ. ಅಷ್ಟರಲ್ಲಿ ಆ ಗುಡಿಸಲಿನ ಒಳಗಿನಿಂದ ದುರ್ಬಲ ಧ್ವನಿ ಕೇಳಿಸಿತು. ಯಾರು ಯಾರು ಎಂದ ಆ ಧ್ವನಿಗೆ ಪುನೀತ್ ಕಾಲಿನಲ್ಲಿ ಎಲ್ಲ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡಿತ್ತು. ಅವನು ನಿಧಾನವಾಗಿ ಮುಂದೆ ಹೆಜ್ಜೆ ಇಟ್ಟ. ನಿಧಾನವಾಗಿ ಆ ಗುಡಿಸಲಿನೊಳಗೆ ತಲೆ ಹಾಕಿ ನೋಡಿದ. ಅವನ ತಾಯಿ ಕಮಲಮ್ಮ ಒಂದು ಮೂಲೆಯಲ್ಲಿ ಕೂತು ಒಲೆ ಉರಿಸುತ್ತಾ ಕುಳಿತಿದ್ದಳು. ದೇಹ ಸೊರಗಿ ಹೋಗಿತ್ತು. ಕೂದಲು ಸಂಪೂರ್ಣವಾಗಿ ಬೆಳ್ಳಗಾಗಿತ್ತು. ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಿ ದಣಿದಿದ್ದವು. ಆ ಕ್ಷಣದಲ್ಲಿ ಪುನೀತ ಒಬ್ಬ ಡಿಸಿ ಅಲ್ಲ, ಅವನು ಕೇವಲ ಒಬ್ಬ ಮಗ. 12 ವರ್ಷಗಳ ಬಳಿಕ ತನ್ನ ತಾಯಿಯನ್ನು ಜೀವಂತವಾಗಿ ನೋಡುತ್ತಿದ್ದಂತಹ ಮಗ. ಕಮಲಮ್ಮ ಅವನನ್ನು ನೋಡಿ ಕೇಳಿದಳು, ಹಣೆಯ ಮೇಲೆ ಕೈಯಿಟ್ಟು ನೋಡುತ್ತಾ, ಮಗನೇ, ನಿನಗೆ ಏನು ಬೇಕು ಎಂದು. ಆಗ ಪುನೀತ ನಡುಗುವ ಧ್ವನಿಯಲ್ಲಿ ಹೇಳಿದ, ಅಮ್ಮ, ನನಗೆ ಸ್ವಲ್ಪ ನೀರು ಕೊಡುತ್ತೀರಾ? ಅಮ್ಮ ಎಂಬ ಪದ ಕೇಳುತ್ತಿದ್ದಂತೆ ಕಮಲಮ್ಮ ಆಶ್ಚರ್ಯಗೊಂಡರು. ಆದರೆ ವಯಸ್ಸು ಮತ್ತು ದುರ್ಬಲತೆ ಅವರ ನೆನಪನ್ನು ಮರಳು ಮಾಡಿತ್ತು. ಅವರು ನಡುಗುವ ಕೈಗಳಿಂದ ಒಂದು ಲೋಟ ನೀರನ್ನು ಆತನ ಮುಂದೆ ಇಟ್ಟರು. ಪುನೀತ್ ನೀರು ಕುಡಿಯಲಿಲ್ಲ. ಆ ಲೋಟವನ್ನು ಹಿಡಿದುಕೊಂಡೇ ಅವನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿದ್ದವು. ಅವನು ಅಲ್ಲೇ ನೆಲದ ಮೇಲೆ ಕುಳಿತ. ಅಮ್ಮನ ಕಾಲು ಹಿಡಿದುಕೊಂಡು, ಅಮ್ಮ, ನಾನು ಬಂದಿದ್ದೇನೆ ಎಂದನು. ಆದರೆ ಕಮಲಮ್ಮನವರಿಗೆ ಅದು ಅರ್ಥವಾಗಲಿಲ್ಲ. ಎದುರುಗಡೆ ಕೂತಿರುವವರು 12 ವರ್ಷಗಳ ಹಿಂದೆ ಅವಳನ್ನು ಬಿಟ್ಟು ಹೋದ ಮಗ ಎಂದು. ಪುನೀತ ನೆಲದಲ್ಲಿ ಕೂತು ಅಳುತ್ತಲೇ ಇದ್ದ. ಕಮಲಮ್ಮ ಅವನನ್ನು ಆಶ್ಚರ್ಯದಿಂದ ನೋಡುತ್ತಾ, ಈ ಹುಡುಗ ಇಲ್ಲಿ ಏಕೆ ಬಂದು ಇದ್ದಕ್ಕಿದ್ದಂತೆ ಹೀಗೆ ಅಳುತ್ತಿದ್ದಾನೆ ಎನ್ನುವುದು ಅವರಿಗೆ ಅರ್ಥವಾಗಲಿಲ್ಲ. ಅವರು ಕೇಳಿದರು, ಏನಾದರೂ ಸಮಸ್ಯೆ ಆಗಿದೆಯೇ ನಿನಗೆ ಎಂದು. ಆಗ ಕಮಲಮ್ಮ ತನ್ನ ಸೀರೆಯ ಸೆರಗಿನಿಂದ ಅವನ ಕಣ್ಣೀರನ್ನು ಒರೆಸಿದರು. ಮತ್ತು ಕಣ್ಣೀರು ಒರೆಸುತ್ತಿದ್ದ ಅದೇ ಕೈಗಳಲ್ಲಿ ಅವನು ಚಿಕ್ಕವನಿದ್ದಾಗ ಶಕ್ತಿ ತುಂಬಿತ್ತು. ಇಂದು ಅವು ಕಣ್ಣು ಒರೆಸುವಾಗ ನಡುಗುತ್ತಿದ್ದವು. ಆದರೆ ಸ್ಪರ್ಶದಲ್ಲಿ ಇನ್ನೂ ಅದೇ ಹಳೆಯ ಮಮತೆ ಇತ್ತು. ಪುನೀತ ಆ ಕೈಯನ್ನು ತನ್ನ ತಲೆಯ ಮೇಲೆ ಒತ್ತಿಕೊಂಡು ಮತ್ತು ಅವನು ಜೋರಾಗಿ ಅತ್ತು ಬಿಟ್ಟನು. 12 ವರ್ಷಗಳ ಎಲ್ಲ ನೋವು, ಎಲ್ಲ ತಪ್ಪು, ಎಲ್ಲ ಮೌನ ಒಂದೇ ಸರಿ ಹೊರಬಂದವು. ಅವನು ಹೇಳಬೇಕೆಂದುಕೊಂಡಿದ್ದ, ಅಮ್ಮ, ನಾನು ನಿಮ್ಮ ಮಗ ಪುನೀತ ಎಂದು. ಆದರೆ ಪದಗಳು ಗಂಟಲಿನಿಂದ ಹೊರಗೆ ಬರದೆ ಸಿಲುಕಿ ಹಾಕಿಕೊಂಡಿದ್ದವು. ಅವನಿಗೆ ಈಗ ಭಯವಿತ್ತು, ಧೈರ್ಯವಿರಲಿಲ್ಲ. ಸತ್ಯ ಹೇಳಿದರೆ ಅಮ್ಮ ನನ್ನನ್ನು ಸ್ವೀಕರಿಸದೇ ಇರಬಹುದು ಎಂಬ ಭಯ ಇತ್ತು. ಏಕೆಂದರೆ ತಾಯಿಯನ್ನು ಬಿಟ್ಟು ಹೋಗಿದ್ದೇ ಅವನ ದೊಡ್ಡ ಪಾಪವಾಗಿತ್ತು. ಕಮಲಮ್ಮ ಅವನನ್ನು ಮಂಚದ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಮತ್ತು ಆಕೆ ನೆಲದಲ್ಲಿ ಚಾಪೆಯ ಮೇಲೆ ಕುಳಿತುಕೊಂಡು ಕೇಳಿದರು, ಮಗನೇ, ನೀನು ಎಲ್ಲಿಂದ ಬಂದಿದ್ದೀಯಾ? ಇಲ್ಲಿಗೆ ಏಕೆ ಬಂದೆ ಎಂದು. ಆಗ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು, ಅಮ್ಮ, ನಾನು ಸಿಟಿಯಿಂದ ಇಲ್ಲಿಗೆ ಬಂದಿದ್ದೇನೆ, ಯಾವುದೋ ಕೆಲಸದ ಮೇಲೆ ಈ ಹಳ್ಳಿಗೆ ಬಂದಿದ್ದೆ ಎಂದನು. ಆಗ ಕಮಲಮ್ಮನವರು ದೀರ್ಘ ಉಸಿರು ಎಳೆದುಕೊಂಡು ಹೇಳಿದರು, ಕೆಲಸ ಎಲ್ಲರೂ ಮಾಡುತ್ತಾರೆ ಮಗನೇ, ಆದರೆ ಎಲ್ಲರಿಗೂ ಒಂದೇ ಥರದ ಭಾಗ್ಯ ಇರುವುದಿಲ್ಲ. ನನ್ನ ಮಗ ಕೂಡ ಕೆಲಸಕ್ಕಾಗಿ ಮನೆ ಬಿಟ್ಟು ಹೊರಟು ಹೋದ. ಇಷ್ಟು ಹೇಳುತ್ತಿದ್ದಂತೆ ಅವರ ಕಣ್ಣಲ್ಲಿ ನೀರು ತೊಟ್ಟಿಕ್ಕಿದ್ದವು. ಆಗ ಅವರು ಆಕಾಶದ ಕಡೆ ನೋಡುತ್ತಾ ಹೇಳಿದರು, ಭಗವಂತನಿಗೆ ಗೊತ್ತು, ಅವನು ಜೀವಂತವಾಗಿದ್ದಾನೋ ಇಲ್ಲವೋ. ಜೀವಂತವಾಗಿದ್ದರೆ ಒಮ್ಮೆಯಾದರೂ ತಿರುಗಿ ಬರುತ್ತಿದ್ದ. ಇದನ್ನು ಕೇಳುತ್ತಿದ್ದಂತೆಯೇ ಪುನೀತನ ಎದೆ ಒಡೆದು ಚೂರಾದಂತಾಯಿತು. ಅವನು ತಕ್ಷಣ ತನ್ನ ತಾಯಿಯ ಕಾಲುಗಳನ್ನು ಹಿಡಿದುಕೊಂಡು ಅಳುತ್ತಾ ಕೇವಲ ಇದನ್ನು ಮಾತ್ರ ಕೇಳಿದ. ಆದರೆ ತನ್ನ ಹೆಸರನ್ನು ಮಾತ್ರ ಹೇಳಲಿಲ್ಲ. ಅಮ್ಮ, ಅವನು ಮರಳಿ ಬಂದರೆ ನೀವು ಅವನನ್ನು ಕ್ಷಮಿಸುತ್ತೀರಾ ಎಂದು. ಆಗ ಕಮಲಮ್ಮ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಹೇಳಿದರು, ತಾಯಿಯ ಹೃದಯ ಮಗನಿಗಾಗಿ ಎಂದಿಗೂ ಮುಚ್ಚಿರುವುದಿಲ್ಲ. ಅವನು ಎಷ್ಟು ದೊಡ್ಡ ತಪ್ಪು ಮಾಡಿದರೂ ಸರಿ, ನನ್ನ ಮಗ ಮರಳಿ ಬಂದರೆ ಅವನ ತಪ್ಪನ್ನು ಮರೆತು ಬಿಡುತ್ತೇನೆ. ಆದರೆ ಒಮ್ಮೆಯಾದರೂ ಅವನನ್ನು ನೋಡಬೇಕು ಅಷ್ಟೇ ಎಂದರು. ಇದನ್ನು ಕೇಳುತ್ತಿದ್ದಂತೆ ಪುನೀತ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ಆಗ ಅವನು ಅರಿತುಕೊಂಡ, ತಾನು ಬಿಟ್ಟು ಹೋದ ತಾಯಿ ಇಂದಿಗೂ ಅದೇ ರೀತಿ ಅವನ ದಾರಿಯನ್ನು ಕಾಯುತ್ತಿದ್ದಾಳೆ ಎಂದು. ಆಗ ಹೊರಗೆ ಕೆಲವರು ಹಳ್ಳಿಯವರು ಬಂದರು. ಯಾರು ಸಿಟಿಯ ಕಾರನ್ನು ನೋಡಿದ್ದರೋ ಮತ್ತು ಆ ವ್ಯಕ್ತಿ ಗುಡಿಸಲಿನ ಒಳಗೆ ಹೋಗುವುದನ್ನು ಗಮನಿಸಿದ್ದರೋ ಅವರು ನಿಧಾನವಾಗಿ ಒಬ್ಬೊಬ್ಬರೇ ಅಲ್ಲಿಗೆ ಬಂದು ಸೇರಲು ಶುರು ಮಾಡಿದರು. ಆಗ ಕಮಲಮ್ಮ ಹೊರಗಡೆ ದೃಷ್ಟಿ ಇಟ್ಟು ನೋಡಿದರು. ಬಹುಶಃ ಯಾರೋ ಕೆಲಸಕ್ಕಾಗಿ ಬಂದಿರಬಹುದು. ನೀನು ಇಲ್ಲೇ ಕುಳಿತುಕೊಂಡಿರು, ನಾನು ಹೋಗಿ ನೋಡುತ್ತೇನೆ ಎಂದು ಪುನೀತನಿಗೆ ಹೇಳಿದರು. ಆದರೆ ಪುನೀತ ಈಗ ತಡ ಮಾಡಲಿಲ್ಲ. ತನ್ನನ್ನು ತಾನು ನಿಯಂತ್ರಿಸಿಕೊಂಡು ನಡುಗುವ ಧ್ವನಿಯಲ್ಲಿ ಹೇಳಿದ, ಅಮ್ಮ, ನಾನೇ ನಿನ್ನ ಮಗ ಪುನೀತ. 12 ವರ್ಷಗಳ ಹಿಂದೆ ರಾತ್ರಿ ಮನೆ ಬಿಟ್ಟು ಹೋದವನು. ಅದೇ ಮಗ ಇಂದು ಮರಳಿ ಬಂದಿದ್ದೇನೆ ಎಂದನು. ಇದನ್ನು ಕೇಳುತ್ತಿದ್ದಂತೆ ಕಮಲಮ್ಮ ಕಲ್ಲಿನಂತೆ ನಿಂತು ಬಿಟ್ಟರು. ಅವರ ಕಣ್ಣುಗಳು ದೊಡ್ಡದಾದವು. ಕೈಯಲ್ಲಿದ್ದ ಚಂಬು ಕೆಳಗೆ ಬಿದ್ದಿತು. ಅವರು ಪುನೀತನ ಮುಖವನ್ನು ಹತ್ತಿರದಿಂದ ಗಾಢವಾಗಿ ನೋಡಿದರು.
ನೆನಪುಗಳೊಂದಿಗೆ ಹಳೆಯ ಮಗನ ಮುಖವನ್ನು ಹುಡುಕುವಂತೆ. ಸ್ವಲ್ಪ ಹೊತ್ತಿನ ನಂತರ ಅವರು ಜೋರಾಗಿ ಕಿರುಚಿ ಮಗನನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡರು ಮತ್ತು ದುಃಖಿಸುತ್ತಾ, ನೀನು ನೀನು ಇನ್ನೂ ಬದುಕಿದ್ದೀಯಾ ಮಗನೇ? ನಿಜವಾಗಿಯೂ ಬದುಕಿದ್ದೀಯಾ? ನಾನು ನಿನ್ನನ್ನು ಇನ್ನೂ ನೋಡೋಕೆ ಆಗೋದಿಲ್ಲ ಅಂತ ಅಂದುಕೊಂಡಿದ್ದೆ. 12 ವರ್ಷ ಪ್ರತಿದಿನ ನಿನ್ನ ದಾರಿಗಾಗಿ ಕಾಯ್ತಿದ್ದೆ. ಪ್ರತಿ ರಾತ್ರಿ ದೇವರಲ್ಲಿ ನಿನ್ನನ್ನು ಮರಳಿ ಬರಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದೆ. ಹೀಗೆ ಹೇಳುತ್ತಲೇ ಅವರ ಧ್ವನಿ ನಿಂತು ಹೋಯಿತು. ಅವರು ಮಗನ ಭುಜದ ಮೇಲೆ ತಲೆಯಿಟ್ಟು ಅಳುತ್ತಿದ್ದರು. ಪುನೀತ ಕೂಡ ತಾಯಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ಪದೇ ಪದೇ ಹೇಳುತ್ತಿದ್ದ, ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಮ್ಮ ಎಂದು. ಇದನ್ನೆಲ್ಲ ನೋಡಿದ ಹಳ್ಳಿಯವರು ಭಾವುಕಗೊಂಡರು. ಕೆಲವರ ಕಣ್ಣುಗಳು ತೇವವಾಗಿದ್ದವು. ಇನ್ನು ಕೆಲವರು ಮೌನವಾಗಿ ತಲೆಬಾಗಿಸಿ ನಿಂತಿದ್ದರು. ಎಲ್ಲರೂ ತಿಳಿದುಕೊಂಡಿದ್ದರು 12 ವರ್ಷದ ಹಿಂದೆ ಈ ಗುಡಿಸಲಿನಿಂದ ಹೊರಟು ಹೋಗಿದ್ದ ಮಗ ಈತನೇ ಎಂದು. ನಂತರ ಕಮಲಮ್ಮ ಶಾಂತವಾಗಿ ಅವರು ಮಗನನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿ ಹೇಳಿದರು, ಮಗ, ನೀನು ತುಂಬ ಬದಲಾಗಿದ್ದೀಯಾ. ನಿನ್ನ ಬಟ್ಟೆ, ನಿನ್ನ ಮಾತು ಎಲ್ಲವೂ ಬದಲಾಗಿದೆ. ನೀನು ಈಗ ಯಾವ ಕೆಲಸ ಮಾಡುತ್ತಿದ್ದೀಯಾ ಎಂದು. ಅಷ್ಟರಲ್ಲಿ ಪುನೀತ ಮೊದಲ ಬಾರಿ ತನ್ನ ಗುರುತನ್ನು ಹೇಳಿದ. ಅಮ್ಮ, ನಾನು ಈ ಜಿಲ್ಲೆಯ DC ಆಗಿದ್ದೇನೆ. ಜನರ ಕೆಲಸ ಮಾಡುತ್ತೇನೆ, ನ್ಯಾಯ ಕೊಡಿಸಲು ಪ್ರಯತ್ನ ಮಾಡುತ್ತೇನೆ ಎಂದನು. ಇದನ್ನು ಕೇಳುತ್ತಿದ್ದಂತೆ ಹಳ್ಳಿಯಲ್ಲಿ ಎಲ್ಲರೂ ಪಿಸುಗುಟ್ಟಲು ಶುರು ಮಾಡಿದರು. ಯಾರಿಗೂ ನಂಬಿಕೆ ಬರಲಿಲ್ಲ. ಆ ಗುಡಿಸಲಿನ ಮಗ ಇಷ್ಟು ದೊಡ್ಡ ಅಧಿಕಾರಿಯಾಗಿದ್ದಾನೆ ಎಂದು ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಕಮಲಮ್ಮ ನಡುಗುವ ಕೈಗಳಿಂದ ಮಗನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಮಗನೇ, ನೀನು ಏನೇ ಆಗಿರು, ನನ್ನ ಪಾಲಿಗೆ ನೀನು ಇನ್ನೂ ಮಡಿಲಲ್ಲಿ ಮಲಗುತ್ತಿದ್ದ ಅದೇ ಮಗ. ಆದರೆ ಈ ಸತ್ಯ ಈಗ ಹಳ್ಳಿಯಲ್ಲಿ ಸುತ್ತ ಹರಡಿತು. ಮುಂದೆ ಆಗಲಿರುವುದು ಇಡೀ ಪೂರ್ತಿ ಹಳ್ಳಿಯ ಭಾಗವನ್ನು ಬದಲಾಯಿಸುವುದು. ಕಮಲಮ್ಮನವರ ಮಗ DC ಎಂಬ ಸುದ್ದಿ ಹಳ್ಳಿಯಲ್ಲಿ ಹರಡುತ್ತಿದ್ದಂತೆಯೇ ಇಡೀ ಹಳ್ಳಿಯಲ್ಲಿ ದೊಡ್ಡ ಸಂಚಲನ ಉಂಟಾಯಿತು. ಕೆಲ ಕ್ಷಣಗಳ ಹಿಂದೆ ಗುಡಿಸಲಿನ ಬಳಿ ಮೌನವಾಗಿ ನಿಂತಿದ್ದ ಜನ ಈಗ ಅವರವರೇ ಮಾತನಾಡತೊಡಗಿದರು. 16 ವರ್ಷಗಳಿಂದ ರೊಟ್ಟಿ ತಿಂದು ಜೀವ ಉಳಿಸಿಕೊಂಡಿದ್ದ ಆ ವಯಸ್ಸಾದ ಮುದುಕಿಯ ಮಗ ಇಂದು ಇಷ್ಟು ದೊಡ್ಡ ಅಧಿಕಾರಿ ಎಂಬುದು ಯಾರಿಗೂ ನಂಬೋಕೆ ಸಾಧ್ಯವಾಗುತ್ತಿರಲಿಲ್ಲ. ಕಮಲಮ್ಮನಿಗೂ ಈ ಸತ್ಯವನ್ನು ಪೂರ್ಣವಾಗಿ ನಂಬಲಾಗುತ್ತಿರಲಿಲ್ಲ. ಅವರು ಮತ್ತೆ ಮತ್ತೆ ಮಗನ ಮುಖವನ್ನು ಮುಟ್ಟಿ ಮುಟ್ಟಿ ನೋಡುತ್ತಿದ್ದರು. ಅವನ ತಲೆಯ ಮೇಲೆ ಕೈಸವರಿ ಹೇಳುತ್ತಿದ್ದರು, ಮಗನೇ, ನೀನು ನಿಜವಾಗಿಯೂ ನನ್ನ ಮಗ ಪುನೀತ ತಾನೇ? ನಾನು ಕನಸು ಕಾಣುತ್ತಿಲ್ಲವಲ್ಲವೇ? ಆಗ ಪುನೀತ ಪ್ರತಿ ಬಾರಿ ತಾಯಿಯ ಕೈ ಹಿಡಿದು ಹೇಳುತ್ತಿದ್ದ, ಅಮ್ಮ, ಇದು ಖಂಡಿತ ಕನಸಲ್ಲ, ಇದು ನಾನೇ, ನಿಮ್ಮ ಮಗ ಪುನೀತ. ತಪ್ಪು ಮಾಡಿ ಹೋಗಿದ್ದ ಮಗ. ಇಂದು ಕ್ಷಮೆ ಕೇಳಲು ಮರಳಿ ಬಂದಿದ್ದೇನೆ ಎಂದನು. ಅಷ್ಟರಲ್ಲಿ ಹಳ್ಳಿಯ ಕೆಲವು ಹಿರಿಯರು ಅಲ್ಲಿಗೆ ಬಂದರು. ಆ ಹಳ್ಳಿಯ ಯಜಮಾನರು ಪುನೀತನನ್ನು ಸೂಕ್ಷ್ಮವಾಗಿ ನೋಡಿ ಸ್ವಲ್ಪ ಅನುಮಾನದಿಂದ ಕೇಳಿದರು, ನೀವು DC ಸಾಹೇಬರೇ ಎಂದು. ಆಗ ಪುನೀತ ಶಾಂತವಾಗಿ ತಲೆ ಅಲ್ಲಾಡಿಸಿ ಹೇಳಿದ, ಹೌದು, ಆದರೆ ಈ ಕ್ಷಣದಲ್ಲಿ ನಾನು DC ಅಲ್ಲ. ನಾನು ಕೇವಲ ನನ್ನ ತಾಯಿಯ ಮಗ. ಇದನ್ನು ಕೇಳುತ್ತಿದ್ದಂತೆ ಊರಿನ ಯಜಮಾನರು ಮತ್ತು ಹಳ್ಳಿಯ ಜನ ಇನ್ನಷ್ಟು ಭಾವೋದ್ರೇಕಗೊಂಡರು. ಕಮಲಮ್ಮ ಊರಿನ ಯಜಮಾನನ ಕಡೆ ನೋಡಿದರು ಮತ್ತು ಹೇಳಿದರು, ನೋಡು ಮಗನೇ, ನನ್ನ ಮಗ ಎಷ್ಟು ದೊಡ್ಡವನಾಗಿದ್ದಾನೆ. ಭಗವಂತನಿಗೆ ನನ್ನ ಪ್ರಾರ್ಥನೆ ಸಲ್ಲಿಸಿದೆ. ಹಾಗಾಗಿ ಅವನು ನನ್ನ ಮಗನನ್ನು ಮರಳಿ ಕಳಿಸಿದ್ದಾನೆ ಎಂದು. ಆದರೆ ಆಕೆಯ ಧ್ವನಿಯಲ್ಲಿ ಸಂತೋಷಕ್ಕಿಂತ ಒಂದು ವಿಚಿತ್ರ ಪ್ರೀತಿಯ ಭಯ ಇತ್ತು. ಯಾಕೆಂದರೆ ಮಗ ಮತ್ತೆ ದೂರ ಹೋಗಿಬಿಡುತ್ತಾನೆ ಎಂಬ ಭಯ. ಪುನೀತ ಆ ಭಯವನ್ನು ಅರ್ಥ ಮಾಡಿಕೊಂಡ. ತಾಯಿಯ ಕೈಯನ್ನು ಹಿಡಿದು ಹೇಳಿದ, ಅಮ್ಮ, ಇನ್ನು ಮುಂದೆ ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ. ಏನೇ ಆಗಲಿ ಈಗ ನೀವು ನನ್ನ ಜೊತೆ ಬರಬೇಕು. ಈ ಗುಡಿಸಲು ನಿಮ್ಮ ನೋವು, ನಿಮ್ಮ ಶಿಕ್ಷೆ, ಇನ್ನು ನೀವು ಇಲ್ಲಿ ಇರುವ ಹಾಗಿಲ್ಲ. ಆದರೆ ಕಮಲಮ್ಮನವರು ನಿಧಾನವಾಗಿ ತಲೆ ಆಡಿಸಿ ಹೇಳಿದರು, ಮಗನೇ, ಈ ಗುಡಿಸಲು ಕೇವಲ ನನ್ನ ನೋವಲ್ಲ, ಇದು ನನ್ನ ಪೂರ್ತಿ ಜೀವನ. ಇಲ್ಲಿ ನಿನ್ನ ತಂದೆ ಕೊನೆಯ ಉಸಿರು ಬಿಟ್ಟಿದ್ದಾರೆ. ಇಲ್ಲಿಯೇ ನೀನು ಹುಟ್ಟಿದ್ದು. ನಾನು ಇದನ್ನು ಬಿಟ್ಟು ಹೇಗೆ ಹೋಗಲಿ? ಅದನ್ನು ಕೇಳಿ ಪುನೀತ ಸ್ವಲ್ಪ ಸಮಯ ಮೌನವಾಗಿ ಇದ್ದ. ಗುಡಿಸಲಿನ ಮುರಿದ ಗೋಡೆಗಳನ್ನು ನೋಡಿದ, ತಾಯಿಯ ನಡುಗುವ ಕೈಗಳನ್ನು ನೋಡಿದ ಮತ್ತು ಒಂದು ತೀರ್ಮಾನವನ್ನು ತೆಗೆದುಕೊಂಡ. ಅವನು ಹಳ್ಳಿಯವರಿಗೆ ಹೇಳಿದ, ಈ ಗುಡಿಸಲು ಕೆಡವಲಾಗುವುದಿಲ್ಲ, ಇದು ಬದಲಾಗುತ್ತದೆ. ಆದರೆ ಇದೇ ಸ್ಥಳದಲ್ಲಿಯೇ ಉಳಿಯುತ್ತದೆ. ಅವರು ಎಂದಿಗೂ ಹಸಿದಿರಬೇಕಾಗಿಲ್ಲ, ಚಳಿ ಮತ್ತು ಮಳೆಯಿಂದ ಭಯಪಡಬೇಕಾಗಿಲ್ಲ ಎಂದು. ಇದನ್ನು ಕೇಳುತ್ತಿದ್ದಂತೆ ಹಳ್ಳಿಯವರ ಮನಸ್ಸಿನಲ್ಲಿ ಸಂತೋಷ ಆವರಿಸಿತು. DC ಸಾಹೇಬರು ಇಂಥ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಯಾರೂ ಯೋಚಿಸಿರಲಿಲ್ಲ. ಪುನೀತ ತಕ್ಷಣ ಫೋನ್ ತೆಗೆದು BDO ಮತ್ತು ಇಂಜಿನಿಯರ್ಗೆ ಫೋನ್ ಮಾಡಿ ಹೇಳಿದ, ನಾಳೆ ಬೆಳಗ್ಗೆ ಈ ಹಳ್ಳಿಯಲ್ಲಿ ಎಲ್ಲ ಬಾಕಿ ಇರುವ ವಸತಿ ಯೋಜನೆ ಮತ್ತು ವೃದ್ಧಾಪ್ಯ ಪಿಂಚಣಿ ಪ್ರಕರಣಗಳು ನನ್ನ ಮುಂದೆ ಬರಬೇಕು. ಯಾವ ಫೈಲ್ನಲ್ಲಿ ನಿರ್ಲಕ್ಷ್ಯ ಕಂಡು ಬಂದರೂ ಸಂಬಂಧಿಸಿದ ಅಧಿಕಾರಿಗಳು ಉಳಿಯುವುದಿಲ್ಲ. ಹಳ್ಳಿಯವರು ಮೊದಲ ಬಾರಿಗೆ ಒಬ್ಬ DCಯನ್ನು ಇಷ್ಟು ಭಾವೋದ್ರೇಕದಿಂದ ಮತ್ತು ಇಷ್ಟು ಗಾಂಭೀರ್ಯದಿಂದ ಇರುವುದನ್ನು ಒಂದೇ ಸಮಯದಲ್ಲಿ ನೋಡಿದರು. ಆ ದಿನ ರಾತ್ರಿ ಆಗಿತ್ತು. ಪುನೀತ ಅವನ ತಾಯಿಯ ಜೊತೆಗೆ ಅದೇ ಗುಡಿಸಲಿನಲ್ಲಿ ಉಳಿದ. ಅವನೇ ಒಲೆಯನ್ನು ಹಚ್ಚಿದ. ಹಳ್ಳಿಯವರಿಂದ ಹಾಲು ಮತ್ತು ಔಷಧಿ ತರಿಸಿದ. ತಾಯಿಗೆ ತನ್ನ ಕೈಯಿಂದ ಊಟ ಮಾಡಿಸಿದನು. ಕಮಲಮ್ಮ ಅವರ ಕಣ್ಣುಗಳಿಂದ ನಿರಂತರವಾಗಿ ಸಂತೋಷದ ಕಣ್ಣೀರು ಹರಿಯುತ್ತಿತ್ತು. ಅವರು ಮತ್ತೆ ಮತ್ತೆ ದೇವರ ಹೆಸರನ್ನು ಹೇಳುತ್ತಿದ್ದರು. ಭಗವಂತ ಇವತ್ತಿನಿಂದ ನನ್ನನ್ನು ಯಾವಾಗ ಕರೆದುಕೊಂಡರೂ ನನಗೆ ಯಾವ ಚಿಂತೆಯೂ ಇಲ್ಲ. ನನ್ನ ಮಗ ಈಗ ನನ್ನ ಕಣ್ಣ ಮುಂದೆ ಇದ್ದಾನೆ ಎಂದು. ಆಗ ಪುನೀತ ತಾಯಿಯ ಪಕ್ಕದಲ್ಲಿ ಕುಳಿತಿದ್ದ
ತನ್ನ ತಾಯಿಯ ತಲೆಯನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡನು ಮತ್ತು ಮೊದಲ ಬಾರಿಗೆ ಅವನಿಗೆ ಅರ್ಥವಾಯಿತು. ಎಲ್ಲ ಸಂಪತ್ತು, ಎಲ್ಲ ಶಕ್ತಿ, ಎಲ್ಲ ಅಧಿಕಾರಗಳು ತಾಯಿಯ ಕಣ್ಣೀರಿನ ಮುಂದೆ ಇವೆಲ್ಲ ಏನೂ ಅಲ್ಲ ಎಂದು. ಮುಂದಿನ ದಿನಗಳಲ್ಲಿ ಬದಲಾಗಿದ್ದು ಕೇವಲ ಕಮಲಮ್ಮನವರ ಜೀವನವಲ್ಲ, ಸಂಪೂರ್ಣ ಹಳ್ಳಿಯ ಚಿತ್ರಣವೇ ಬದಲಾಯಿಸುವುದಾಗಿತ್ತು. ಯಾಕೆಂದರೆ ಈ ದಿನ ಮೊದಲ ಬಾರಿ ಡಿಸಿ ಪುನೀತ ತನ್ನ ಅಧಿಕಾರವನ್ನು ತನಿಖೆಗೆ ಮಾತ್ರವಲ್ಲ, ತನ್ನ ಆತ್ಮೀಯರ ಸಾಲ ತೀರಿಸಲು ಬಳಸಿದರು. ಮಾರನೇ ದಿನ ಬೆಳಗ್ಗೆ ಹಳ್ಳಿಯಲ್ಲಿ ಸೂರ್ಯೋದಯವಾದಾಗ ಅದು ಕೇವಲ ಹೊಸ ದಿನವಲ್ಲ, ಅದು ಪೂರ್ತಿ ಹಳ್ಳಿಗೆ ಹೊಸ ಭಾಗ್ಯದ ಆರಂಭವಾಗಿತ್ತು. ರಾತ್ರಿ ಪೂರ್ತಿ ಕಮಲಮ್ಮನವರು ಸರಿಯಾಗಿ ನಿದ್ರೆ ಮಾಡಿರಲಿಲ್ಲ. ಕೆಲವೊಮ್ಮೆ ಮಗನ ಮುಖ ನೋಡುತ್ತಿದ್ದರು, ಕೆಲವೊಮ್ಮೆ ಅವನ ಕೈ ಮುಟ್ಟಿ ಇದು ಕನಸಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದರು. ಪುನೀತ ಕೂಡ ಪೂರ್ತಿ ರಾತ್ರಿ ಎಚ್ಚರವಾಗಿದ್ದ. ಗುಡಿಸಲಿನ ಗೋಡೆಗಳನ್ನು ನೋಡುತ್ತಿದ್ದ, ತಾಯಿಯ ಉಸಿರಾಟ ಕೇಳುತ್ತಿದ್ದ ಮತ್ತು ಪ್ರತಿ ಕ್ಷಣವೂ ತನ್ನೊಳಗೆ ಅರಿತುಕೊಳ್ಳುತ್ತಿದ್ದ. ಈ ಕುರ್ಚಿಗೆ ತಲುಪಲು ಅವನು ಜೀವನದ ಅತ್ಯಮೂಲ್ಯ ಸಂಬಂಧವನ್ನು ಬಿಟ್ಟು ಬಂದಿದ್ದ. ಆದರೆ ಇಂದು ಆ ಸಂಬಂಧದ ಮುಂದೆ ಆ ಕುರ್ಚಿ ಬಹಳ ಚಿಕ್ಕದಾಗಿ ಕಾಣಿಸುತ್ತಿತ್ತು. ಬೆಳಗ್ಗೆ ಆದ ತಕ್ಷಣ ಹಳ್ಳಿಯಲ್ಲಿ ಎಲ್ಲ ಕಡೆ ಸುದ್ದಿ ಹರಡಿತು. ಇಂದು ಡಿಸಿ ಸಾಹೇಬರು ಹಳ್ಳಿಯಲ್ಲಿ ಉಳಿದು ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಾರೆ ಎಂದು ಜನ ತಮ್ಮ ದುಃಖ ದೂರುಗಳನ್ನು ನಿರೀಕ್ಷೆಗಳನ್ನು ಹಿಡಿದು ಡಿಸಿಯ ಎದುರು ಬಂದು ನಿಂತರು. ಯಾರು ವೃದ್ಧಾಪ್ಯ ಪಿಂಚಣಿಗೆ ಅಲೆದಿದ್ದರು, ಯಾರು ರೇಷನ್ ಕಾರ್ಡ್ಗೆ ಪರದಾಡುತ್ತಿದ್ದರು, ಯಾರು ಜಮೀನನ್ನು ದಬ್ಬಾಳಿಕೆಯಿಂದ ಕಬಳಿಸಿದ್ದರು, ಯಾರು ವರ್ಷಗಳಿಂದ ಸರ್ಕಾರಿ ಫೈಲ್ಗೆ ಅಲೆದಾಡಿ ನೋವು ಹೊತ್ತುಕೊಂಡಿದ್ದರು, ಅವರೆಲ್ಲರ ಮಧ್ಯೆ ಕಮಲಮ್ಮ ತನ್ನ ಗುಡಿಸಲಿನ ಹೊರಗೆ ಮುರಿದ ಮಂಚದ ಮೇಲೆ ಕುಳಿತು ಕೇವಲ ತನ್ನ ಮಗನನ್ನು ನೋಡುತ್ತಿದ್ದರು. ಅವರಿಗೆ ಇನ್ನೂ ಯಾರಿಂದಲೂ ಏನೂ ಬೇಕಾಗಿರಲಿಲ್ಲ. ಅವರ ಪಾಲಿಗೆ ಅತಿ ದೊಡ್ಡ ಸಂಪತ್ತು 12 ವರ್ಷಗಳ ಬಳಿಕ ಎದುರಿನಲ್ಲಿ ಕುಳಿತಿದ್ದ ಮಗ. ಪುನೀತ ಬೆಳಗ್ಗೆ ತನ್ನ ಅಧೀನದಲ್ಲಿದ್ದ ಅಧಿಕಾರಿಗಳನ್ನು ಹಳ್ಳಿಗೆ ಕರೆಸಿದ. ಯಾವುದೇ ಕಾರಣ ಸ್ವೀಕರಿಸಲಿಲ್ಲ. BDO, ತಹಶೀಲ್ದಾರ್, ವಿದ್ಯುತ್ ಇಲಾಖೆ, ಪಂಚಾಯಿತಿ ಕಾರ್ಯದರ್ಶಿ ಎಲ್ಲರಿಗೂ ಸ್ಪಷ್ಟ ಸೂಚನೆ ಕೊಟ್ಟರು. ಇಂದು ಯಾವುದೇ ಕಾಗದ ಔಪಚಾರಿಕತೆ ಇಲ್ಲ. ಇಂದು ಕೆಲಸ ನೆಲಮಟ್ಟದಲ್ಲಿ ನಡೆಯಬೇಕು. ಪುನೀತ ಹಳ್ಳಿಯ ಮಧ್ಯದಲ್ಲಿ ಒಂದು ಶಾಮಿಯಾನ ಹಾಕಿಸಿ ಅಲ್ಲಿಯೇ ಕುಳಿತು ಪ್ರತಿಯೊಬ್ಬ ಗ್ರಾಮಸ್ಥರ ಮಾತುಗಳನ್ನು ಕೇಳಿದನು. ಆದರೆ ಇದು ಕೇವಲ ಆಡಳಿತಾತ್ಮಕ ಸಭೆಯಾಗಿರಲಿಲ್ಲ, ಏಕೆಂದರೆ ಪ್ರತಿಯೊಂದು ದೂರಿನ ಹಿಂದೆ ಪುನೀತ್ಗೆ ತನ್ನ ತಾಯಿಯ ಮುಖ ಕಾಣುತ್ತಿತ್ತು. ಅವನು ಭಾವಿಸುತ್ತಿದ್ದ, ಇದು ಕೂಡ ವ್ಯವಸ್ಥೆ ನಿರ್ಲಕ್ಷ್ಯ ಮಾಡಿದರೆ ನಾನು ಮತ್ತೆ ನನ್ನ ತಾಯಿಗೆ ಮೋಸ ಮಾಡಿದಂತಾಗುತ್ತದೆ ಎಂದು. ಮೊದಲು ವೃದ್ಧ ಮಹಿಳೆಯರನ್ನು ಕರೆಸಲಾಯಿತು. ಹಲವರ ಸ್ಥಿತಿ ಕಮಲಮ್ಮನವರಂತೆಯೇ ಇತ್ತು. ಪುನೀತ್ ತಕ್ಷಣ ಪಿಂಚಣಿ ದಾಖಲೆಗಳನ್ನು ಪೂರ್ಣಗೊಳಿಸಿದ. ರೇಷನ್ ಕಾರ್ಡ್ ಇಲ್ಲದವರ ಹೆಸರು ಸೇರಿಸಲಾಯಿತು. ಮನೆ ಇಲ್ಲದವರಿಗೆ ವಸತಿ ಯೋಜನೆ ಮಂಜೂರು ಮಾಡಲಾಯಿತು. ಇಂಜಿನಿಯರ್ಗಳಿಗೆ ಆದೇಶ ಕೊಡಲಾಯಿತು. 1 ವಾರದೊಳಗೆ ಕೆಲಸಗಳು ಪ್ರಾರಂಭವಾಗಬೇಕು. ಪ್ರತಿದಿನ ವರದಿ ನೇರವಾಗಿ ಡಿಸಿ ಕಚೇರಿಗೆ ಬರಬೇಕು. ಯಾವುದೇ ಮಧ್ಯವರ್ತಿಗಳು ಇರಬಾರದು. ಲಂಚ ಬೇಡಿದರೆ ನೇರವಾಗಿ FIR ದಾಖಲು ಮಾಡಬೇಕು ಎಂದನು. ಗ್ರಾಮಸ್ಥರು ಇದನ್ನೆಲ್ಲ ನೋಡಿ ಆಶ್ಚರ್ಯಗೊಂಡರು. ಅವರು ಹಿಂದೆ ಅಧಿಕಾರಿಗಳನ್ನು ನೋಡಿದ್ದರು, ಆದರೆ ಫೈಲ್ ನೋಡದೆ ಮನುಷ್ಯರ ಕಣ್ಣಲ್ಲಿ ಕಣ್ಣಿಟ್ಟು ತೀರ್ಮಾನ ಮಾಡುವ ಅಧಿಕಾರಿಯನ್ನ ಇದೇ ಮೊದಲ ಬಾರಿ ನೋಡುತ್ತಿದ್ದರು. ಸಾಹೇಬರೇ, ನನ್ನ ಜಮೀನನ್ನು ದಬ್ಬಾಳಿಕರು ಕಬಳಿಸಿಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್, ತಹಶೀಲ್ದಾರ್ ಆಫೀಸ್ ಎಲ್ಲ ಕಡೆ ಹೋದೆ, ಯಾರೂ ಕೇಳಲಿಲ್ಲ ಎಂದರು. ಆಗ ಪುನೀತ ತಕ್ಷಣ ಲೆಕ್ಕಾಧಿಕಾರಿ ಮತ್ತು ತಹಶೀಲ್ದಾರ್ಗೆ ಫೋನ್ ಮಾಡಿದರು. ಸ್ಥಳದಲ್ಲಿ ಜಮೀನು ಮಾಪನ ಮಾಡಿಸಿ ದಬ್ಬಾಳಿಕರಿಗೆ ಎಚ್ಚರಿಕೆ ನೀಡಿದರು. ಪೊಲೀಸ್ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದನ್ನು ನೋಡಿ ವರ್ಷಗಳಿಂದ ತಲೆಬಾಗಿಕೊಂಡು ಬದುಕುತ್ತಿದ್ದ ಜನ ಇಂದು ಮೊದಲ ಬಾರಿ ಎದೆಯುಬ್ಬಿಸಿ ನೇರವಾಗಿ ನಿಂತಿದ್ದರು. ವ್ಯವಸ್ಥೆಯಲ್ಲಿ ಮಾನವೀಯತೆ ಉಳಿದಿದೆ ಎಂಬ ಭರವಸೆ ಅವರಿಗೆ ಈಗ ಉಂಟಾಯಿತು. ಮಧ್ಯಾಹ್ನದವರೆಗೆ ಕೆಲಸ ನಡೆಯುತ್ತಿತ್ತು. ಬಿಸಿಲು ಜೋರಾಗಿ ಇತ್ತು. ಆದರೆ ಪುನೀತ ಕುರ್ಚಿಯಿಂದ ಎದ್ದೇಳಲಿಲ್ಲ. ತಾಯಿ ಮಗನಿಗಾಗಿ ಪದೇ ಪದೇ ನೀರು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು. ತಲೆಯ ಮೇಲೆ ಕೈ ಸವರಿ ಹೇಳುತ್ತಿದ್ದರು, ಮಗನೇ, ನೀನು ತುಂಬ ದಣಿದಿದ್ದೀಯಾ ಎಂದು. ಆಗ ಪುನೀತ ನಗುತ್ತಾ ಹೇಳುತ್ತಿದ್ದ, ಅಮ್ಮ, ಇಂದು ದಣಿದರೆ ಜೀವನದಲ್ಲಿ ಮೊದಲ ಬಾರಿ ಸರಿಯಾದ ಕೆಲಸ ಮಾಡುತ್ತಿದ್ದೇನೆ ಎಂದರ್ಥ ಎಂದನು. ಮಧ್ಯಾಹ್ನದ ನಂತರ ಇಂಜಿನಿಯರ್ಗಳು ಬಂದು ಹೇಳಿದರು, ಸರ್, ಈ ಜಾಗದಲ್ಲಿ ಗುಡಿಸಲಿನ ಬದಲಿಗೆ ಒಂದು ಮನೆಯನ್ನು ಕಟ್ಟಬಹುದು ಎಂದು. ಆಗ ಪುನೀತ ಸ್ಪಷ್ಟವಾಗಿ ಹೇಳಿದ, ಮನೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನದ್ದಾಗಿರಬಾರದು. ಅದರಲ್ಲಿ ಗೌರವ ಮತ್ತು ನೆಮ್ಮದಿ ಇರಬೇಕು. 2 ಕೊಠಡಿ, ಅಡುಗೆ ಮನೆ, ಶೌಚಾಲಯ, ವಿದ್ಯುತ್ ಮತ್ತು ನೀರಿನ ಸಂಪೂರ್ಣ ವ್ಯವಸ್ಥೆ ಇರಬೇಕು. ಇದು ಕೇವಲ ಕಮಲಮ್ಮನ ಮನೆಯಲ್ಲ, ಬಡತನದಲ್ಲಿ ಮಕ್ಕಳನ್ನು ಬೆಳೆಸಿ ಅಲ್ಲದೆ ಒಂಟಿತನ ಪಡೆದ ಪ್ರತಿಯೊಬ್ಬ ತಾಯಿಯ ಸಂಕೇತ ಎಂದು. ಇದನ್ನು ಕೇಳುತ್ತಿದ್ದಂತೆ ಕಮಲಮ್ಮನ ಕಣ್ಣುಗಳು ತುಂಬಿ ಬಂದವು. ಅವರು ನಡುಗುವ ಕೈಯಿಂದ ಮಗನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಮಗನೇ, ನೀನು ದೊಡ್ಡ ಅಧಿಕಾರಿ ಮಾತ್ರ ಅಲ್ಲ, ದೊಡ್ಡ ಹೃದಯವಂತ ಮನುಷ್ಯನಾಗಿದ್ದೀಯಾ ಎಂದು. ಸಾಯಂಕಾಲ ಆಗುವುದರೊಳಗೆ ಪೂರ್ತಿ ಹಳ್ಳಿಯ ಚಿತ್ರಣವೇ ಬದಲಾಗಿ ಹೋಗಿತ್ತು. ಜನರ ಮುಖದಲ್ಲಿ ನಿರೀಕ್ಷೆ, ಕಣ್ಣಲ್ಲಿ ನಂಬಿಕೆ, ಹೃದಯದಲ್ಲಿ ಪ್ರಾರ್ಥನೆ ಎದ್ದು ಕಾಣುತ್ತಿತ್ತು. ಪುನೀತ ತಿಳಿದುಕೊಂಡಿದ್ದ, ನಿಜವಾದ ಹೋರಾಟ ಒಂದು ದಿನದಲ್ಲಿ ಮುಗಿಯುವುದಿಲ್ಲ, ಆದರೆ ಇಂದು ಬಿತ್ತಿದ ಬೀಜ ವರ್ಷಗಳವರೆಗೆ ಫಲ ನೀಡುತ್ತದೆ ಎಂದು. ಅಧಿಕಾರಿಗಳು ಮರಳಿ ಹೊರಟಾಗ ಪುನೀತ ಹೇಳಿದ, ಇಂದಿನಿಂದ ಈ ಹಳ್ಳಿ ನನ್ನ ಜವಾಬ್ದಾರಿ. ಯಾವುದೇ ಬಡವನಿಗೆ ಅನ್ಯಾಯವಾದರೆ ಅದು ವ್ಯವಸ್ಥೆಯ ಸೋಲು ಮಾತ್ರವಲ್ಲ, ನನ್ನ ವೈಯಕ್ತಿಕ ಸೋಲು ಎಂದನು. ರಾತ್ರಿ ಪುನೀತ ಮತ್ತು ಕಮಲಮ್ಮ ಶಾಮಿಯಾನದ ಟೆಂಟ್ನಲ್ಲಿ ಕುಳಿತಿದ್ದರು.
ಹಳ್ಳಿಯವರು ಊಟವನ್ನು ಮಾಡಿ ಕಳಿಸಿದ್ದರು. ಕಮಲಮ್ಮ ಮಗನಿಗೆ ತನ್ನ ಕೈಯಿಂದ ಊಟ ತಿನ್ನಿಸಿದರು. 12 ವರ್ಷಗಳಿಂದ ಆ ಕೈಯಿಂದ ಊಟ ತಿನ್ನಲು ಪುನೀತ ಕಾತುರನಾಗಿದ್ದ. ಅದೇ ಕೈಯಿಂದ ಊಟವನ್ನು ತಿನ್ನುವಾಗ ಪುನೀತನ ಕಣ್ಣಿಂದ ನೀರು ಸುರಿಯುತ್ತಿತ್ತು. ಪ್ರತಿಯೊಂದು ಹನಿಯು ತನ್ನ ಪಾಪಗಳಿಗೆ ಕ್ಷಮೆ ಕೇಳುವಂತೆ ಅನ್ನಿಸುತ್ತಿತ್ತು. ಮಗನೇ, ಆಗಿದ್ದು ಆಗಿ ಹೋಯಿತು. ಭಗವಂತ ನಿನ್ನನ್ನು ಇಷ್ಟು ದೊಡ್ಡವನನ್ನಾಗಿಸಿದ್ದಾನೆ ಅಂದರೆ ಅದರ ಹಿಂದೆ ಒಳ್ಳೆಯ ಉದ್ದೇಶ ಇದೆ ಎಂದರು. ಅದೇ ದಿನ ರಾತ್ರಿ ಪುನೀತ ಮತ್ತೊಂದು ತೀರ್ಮಾನ ತಾಯಿಯ ಮುಂದೆ ತೆರೆದಿಟ್ಟನು. ಅಮ್ಮ, ನೀನು ನನ್ನ ಜೊತೆ ಸರ್ಕಾರ ಕೊಟ್ಟಿರುವ ಬಂಗಲೆಯಲ್ಲಿ ಇರು. ಅಲ್ಲಿ ನಿನಗೆ ಎಲ್ಲ ರೀತಿಯ ಸೌಲಭ್ಯವಿದೆ ಎಂದನು. ಆದರೆ ಕಮಲಮ್ಮ ಪ್ರತಿಯೊಬ್ಬ ತಾಯಿಯೂ ಸಹಜವಾಗಿ ಕೊಡುವ ಉತ್ತರವನ್ನು ಕೊಟ್ಟರು. ನೋಡು ಮಗನೇ, ನನ್ನ ಮಗ ಎಲ್ಲಿದ್ದಾನೋ ಅಲ್ಲಿ ನಾನು ಇದ್ದೇನೆ. ಆದರೆ ನನ್ನ ಬೇರುಗಳು ಈ ಮಣ್ಣಲ್ಲಿವೆ. ನೀನು ನಿಜವಾಗಿಯೂ ನನ್ನ ಕಾಳಜಿ ವಹಿಸಬೇಕು ಅಂದರೆ ಈ ಮಣ್ಣಿನ ಕಾಳಜಿ ವಹಿಸಿ, ಈ ಜನರ ಕಾಳಜಿ ವಹಿಸು. ನಾನು ಇಲ್ಲೇ ಸಂತೋಷವಾಗಿರುತ್ತೇನೆ ಎಂದರು. ತಾಯಿಯ ಮಾತನ್ನು ಮಗನು ಒಪ್ಪಿಕೊಳ್ಳಲೇಬೇಕಾಯಿತು. ಏಕೆಂದರೆ ಮೊದಲ ಬಾರಿ ಅವನು ಕಲಿತಿದ್ದ ತಾಯಿಯನ್ನು ಗೆಲ್ಲಬೇಕಾಗಿಲ್ಲ, ತಾಯಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು. ನಂತರ ಮುಂದಿನ ಕೆಲವು ತಿಂಗಳಲ್ಲಿ ಮನೆ ನಿರ್ಮಾಣವಾಯಿತು. ಕಮಲಮ್ಮ ಅದರಲ್ಲಿ ವಾಸಿಸಲು ಶುರು ಮಾಡಿದರು. ಹಳ್ಳಿಯ ಇತರರು, ವೃದ್ಧ ಮಹಿಳೆಯರು ಆ ಯೋಜನೆಯ ಲಾಭವನ್ನು ಪಡೆದುಕೊಂಡರು. ಸ್ಕೂಲ್ಗಳಲ್ಲಿ ಮಕ್ಕಳ ಹಾಜರಾತಿ ಕೂಡ ಹೆಚ್ಚಾಗಿತ್ತು. ಆಸ್ಪತ್ರೆಯಲ್ಲಿ ಔಷಧಿ ಕೂಡ ದೊರಕುತ್ತಿದ್ದವು. ಅಧಿಕಾರಶಾಹಿ ಎಂದರೆ ಭಯ ಮಾತ್ರ ಅಲ್ಲ, ಆಶ್ರಯವೂ ಹೌದು ಎಂದು ಹಳ್ಳಿಯಲ್ಲಿ ಮೊದಲ ಬಾರಿ ಜನರಿಗೆ ಅನುಭವವಾಯಿತು. ಪುನೀತ ಆಗಾಗ ಹಳ್ಳಿಗೆ ಬರುತ್ತಿದ್ದ, ಕೆಲವೊಮ್ಮೆ ಡಿಸಿಯಾಗಿ, ಕೆಲವೊಮ್ಮೆ ಮಗನಾಗಿ. ಆದರೆ ಪ್ರತಿ ಸಾರಿ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ ಹಳ್ಳಿಗೆ ಕಾಲಿಡುತ್ತಿದ್ದನು. ಒಂದು ದಿನ ಇದ್ದಕ್ಕಿದ್ದಂತೆ ಪುನೀತನಿಗೆ ವರ್ಗಾವಣೆಯ ಆದೇಶ ಬಂತು. ದೊಡ್ಡ ಜಿಲ್ಲೆಗೆ ಹೊಸ ಜವಾಬ್ದಾರಿ. ಹಳ್ಳಿಯಲ್ಲಿ ಇದನ್ನು ಕೇಳಿ ನಿಶಬ್ದ ಆವರಿಸಿತು. ಆಗ ಅವನ ತಾಯಿ ಕೈಯಲ್ಲಿ ಕೈ ಹಿಡಿದುಕೊಂಡು ಹೇಳಿದರು, ಮಗನೇ, ಅಧಿಕಾರಿಯ ಕೆಲಸ ಬದಲಾಗುತ್ತದೆ, ಆದರೆ ಮನುಷ್ಯನ ಕರ್ತವ್ಯ ಬಿಡಬಾರದು. ನೀನು ಎಲ್ಲಿಗೆ ಹೋದರೂ ಮರೆಯಬೇಡ, ನಿನ್ನ ಶಕ್ತಿ ಕುರ್ಚಿಯಲ್ಲಿಲ್ಲ, ನಿನ್ನನ್ನು ಕ್ಷಮಿಸಿದ ತಾಯಿಯ ಹೃದಯದಲ್ಲಿದೆ ಎಂದು. ಆಗ ಪುನೀತ ಕಣ್ಣು ತುಂಬಿಕೊಂಡು ತಾಯಿಯ ಪಾದ ಮುಟ್ಟಿ ಪ್ರಮಾಣ ಮಾಡಿದ. ನಾನು ಎಂದಿಗೂ ಈ ಹಳ್ಳಿಯನ್ನು ಮರೆಯುವುದಿಲ್ಲ. ಇಂದಿಗೂ ಯಾರಾದರೂ ಆ ಹಳ್ಳಿಯಿಂದ ಹಾದು ಹೋದರೆ ಒಂದು ಪಕ್ಕ ಮನೆ ಕಾಣಿಸುತ್ತದೆ. ಕಣ್ಣು ದುರ್ಬಲ, ಆದರೆ ಮುಖ ಶಾಂತ. ಯಾರಾದರೂ ಕೇಳಿದರೆ ನೀವು ಇಷ್ಟು ಸಂತೋಷವಾಗಿರೋದಕ್ಕೆ ಕಾರಣವೇನು ಎಂದು ಅವಳು ನಗುತ್ತಾ ಹೇಳುತ್ತಾಳೆ, ನನ್ನ ಮಗ ಅಧಿಕಾರಿ, ಆದರೆ ಅದಕ್ಕಿಂತ ದೊಡ್ಡ ಮನುಷ್ಯ ಎಂದು. ಸ್ನೇಹಿತರು, ಈ ಕಥೆಯಲ್ಲಿ ನಿಜವಾದ ಒಬ್ಬ ಡಿಸಿ ಜಿಲ್ಲೆಯನ್ನು ಆಳುವುದು ಮಾತ್ರವಲ್ಲ, ತಾಯಿಯ ಹೃದಯದಲ್ಲಿ ನ್ಯಾಯ ಮಾಡಬಲ್ಲವನು. ಈ ಕತೆ ಕೇವಲ ಮಗ ಡಿಸಿ ಆದ ಕಥೆಯಲ್ಲ, ಇದು ಒಬ್ಬ ತಾಯಿಯ ತ್ಯಾಗ, ಅವಳ ಸಹನೆ, ಮಮತೆಯ ಕತೆ. ಮುರಿದು ಬಿದ್ದಂತಹ ಗುಡಿಸಲು ನಮಗೆ ನೆನಪಿಸುವುದು ಏನೆಂದರೆ, ಬಡತನ ಎಂದರೆ ಹಣದ ಕೊರತೆ ಮಾತ್ರ ಅಲ್ಲ. ಆ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಕನಸುಗಳನ್ನು ಮೌನವಾಗಿ ಸಹಿಸುವುದನ್ನು ಕಲಿಯುತ್ತಾನೆ. ಆ ಗುಡಿಸಲು ಪುನೀತ ಡಿಸಿ ಆಗಲು ಕಾರಣವಾಗಿತ್ತು. ಇಚ್ಛಾಶಕ್ತಿ ಬಲವಾಗಿದ್ದರೆ ಪರಿಸ್ಥಿತಿ ಹೇಗೆ ಇರಲಿ, ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆಯಬಹುದು. ನಾವು ಈ ಕಥೆಯಿಂದ ಯಾವ ಸಂದೇಶವನ್ನು ತಿಳಿದುಕೊಳ್ಳಬೇಕೆಂದರೆ, ಪದವಿ, ಶಕ್ತಿ, ಕುರ್ಚಿಯಲ್ಲ, ಪಶ್ಚಾತ್ತಾಪ, ಕ್ಷಮೆ ಮತ್ತು ಮಾನವೀಯತೆಯೇ ಶ್ರೇಷ್ಠ. ಒಂದು ವೇಳೆ ಪುನೀತ ಡಿಸಿ ಆಗಿ ಮತ್ತೆ ತಾಯಿಯ ಬಳಿ ಬರದೇ ಹೋಗಿದ್ದರೆ ಅವನ ಯಶಸ್ಸು ಅಪೂರ್ಣವಾಗುತ್ತಿತ್ತು. ತಾಯಿಯ ಹೃದಯ ಸರ್ಕಾರಿ ಫೈಲಲ್ಲ, ಅದನ್ನು ವಿಳಂಬ ಕಾರಣ ಹೇಳಿ ಮುಚ್ಚುವಂತಿಲ್ಲ. ತಾಯಿಯ ಹೃದಯ ಎನ್ನುವುದು ಎಷ್ಟೇ ವರ್ಷಗಳಾದರೂ ತನ್ನ ಕರುಳ ಕುಡಿಗಾಗಿ ತೆರೆದಿರುವ ದೊಡ್ಡ ಬಾಗಿಲು. ಕಮಲಮ್ಮ ಮಗನಿಗೆ ಎಂದೂ ಕೇಳಲಿಲ್ಲ, ನೀನು ಯಾಕೆ ಹೋದೆ, ಮತ್ತೆ ಇಷ್ಟು ವರ್ಷ ಏಕೆ ಬರಲಿಲ್ಲ ಎಂದು. ಅವರು ಕೇವಲ ಅವನನ್ನು ಅಪ್ಪಿಕೊಂಡರು. ಯಾಕೆಂದರೆ ತಾಯಿಗೆ ಮಗ ವಾಪಸ್ ಬಂದಿದ್ದೇ ಅತಿ ದೊಡ್ಡ ಜಯವಾಗಿತ್ತು. ಅದನ್ನು ಪುನೀತ ಕೂಡ ಅರಿತುಕೊಂಡನು. ಯಾವ ಕುರ್ಚಿಗೆ ತಲುಪಲು ಸಂಬಂಧ ಬಿಟ್ಟಿದ್ದನೋ ಅದೇ ಕುರ್ಚಿಗೆ ಇಂದು ನಿಜವಾದ ಗೌರವ ಸಿಕ್ಕಿದ್ದು ಅವನು ಮತ್ತೆ ತನ್ನ ಸಂಬಂಧಗಳನ್ನು ಅಪ್ಪಿಕೊಂಡಾಗ. ಎಷ್ಟೋ ಮನೆಗಳಲ್ಲಿ ತಮ್ಮ ತಮ್ಮ ಕನಸುಗಳ ಹಿಂದೆ ತಂದೆ ತಾಯಿಯನ್ನು ಬಿಟ್ಟು ಹೋದ ಎಲ್ಲ ಮಕ್ಕಳಿಗೆ ಇದು ಒಂದು ಕನ್ನಡಿ ಇದ್ದ ಹಾಗೆ. ಮತ್ತು ಇಂದಿಗೂ ಬಾಗಿಲ ಕಡೆ ನೋಡುವ ಎಲ್ಲ ತಾಯಿಯರಿಗೆ ಒಂದು ಆಶಾಕಿರಣ. ತಾಯಿಯ ಕಣ್ಣಲ್ಲಿ ಕಣ್ಣೀರು ಇದ್ದಾಗ ಯಾವುದೇ ಯಶಸ್ಸಿನ ಶಿಖರವು ಚಿಕ್ಕದಾಗಿ ಕಾಣುತ್ತದೆ. ಜೀವನದ ಅತಿ ದೊಡ್ಡ ಗೆಲುವು ತಾಯಿಯ ಮುಖದಲ್ಲಿ ಕಾಣುವ ನೆಮ್ಮದಿಯ ನಗು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.